ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತರಲೇ. ಇವಾಗ ಸಂಜಯನಗರ 80 ಫೀಟ್ ರೋಡಲ್ಲಿ ಇದ್ದೀನಿ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 9630 ಕಿಲೋಮೀಟರ್ ಓಡಿಸಿದ್ದೀನಿ. ಇವತ್ತು ಗುರುವಾರ 20ನೇ ತಾರೀಕು. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಮತ್ತು ಎಷ್ಟು ಆರ್ಡರ್ ಆಗುತ್ತೆ ನೋಡೋಣ ಬರ್ರಿ. ಮತ್ತು ಎಲ್ಲರೂ ಕೇಳಿದ್ರೆ ನಿಮ್ಮ ಝೋನ್ ಯಾವ್ದು ತುಂಬ ಜನ ಗೊತ್ತೇ ಇಲ್ಲ. ಅಂದರೆ ಹಳೆ ವೀಡಿಯೋಗಳು ನೋಡಿದ್ರೆ ಇವಾಗ ರೆಗ್ಯುಲರಾಗಿ ಹೇಳ್ತೀನಿ. ನ್ಯೂ ಬೇಲ್ ರೋಡು, RT ನಗರ, ಸಂಜಯನಗರ, ವಸಂತನಗರ, ಸಾಕಾರ ನಗರ, ಕೆಂಪಾಪುರ ಮತ್ತು ಯಾವುದೋ ದೊಡ್ಡ ಬೊಮ್ಮಸಂದ್ರ, ವಿದ್ಯಾರಣ್ಯಪುರಂ, ಇಷ್ಟು ದೊಡ್ಡ ಝೋನ್ ಇರೋದು. ಒಂದು ನಿಮಿಷ ಇಲ್ಲೇ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಬರುತ್ತೆ ಇವಾಗ. ಬಾರು ಹಾಂ, ಇಷ್ಟು ದೊಡ್ಡ ನಮ್ಮ ಝೋನ್ ಇರೋದು. ಈ ಕಡೆ ಎಲ್ಲ ಇದು ವಸಂತ ನಗರ, ಇದು RT ನಗರ, ಸುಲ್ತಾನ್ ಪಾಳ್ಯ, ಸಂಜಯನಗರ, ನ್ಯೂ ಬೇಲ್ ರೋಡು, ಇದು ಜಳಳಿ, ದೊಡ್ಡ ಬೊಮ್ಮಸಂದ್ರ, ವಿದ್ಯಾರಣ್ಯಪುರಮು, ತಿಂಡ್ಲು ಮತ್ತು ಕುಡಿಗೆಳ್ಳಿ, ಈ ಕಡೆ ಕೆಂಪಾಪುರ, ಈ ಕಡೆ ಇದ್ಯಾವುದು ಭದ್ರಾಪಾಳ್ಯ, ಮಾಲ್ ಆಫ್ ಏಷ್ಯಾ, ಇಷ್ಟೆಲ್ಲ ನನ್ನ ದೊಡ್ಡ ಝೋನ್ ಇರೋದು. ಅಂದರೆ ಆಟೋಮೆಟಿಕ್ ಇದೆ ಆ್ಯಡ್ ಝೋನ್. ಇದನ್ನ ತೆಗಿಯೋಕೆ ಹೋಗಿಲ್ಲ, ಸುಮ್ಮನೆ ಇರಲಿ ಬಿಡಿ ಅಂತ ಆ್ಯಡ್ ಆಗಿಬಿಟ್ಟೈತೆ. ಹಾಗೆ ಅರ್ನಿಂಗ್ಸ್ ನಾನು ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರೂ ಕೇಳ್ತಾರೆ ನೀನು ಪ್ರಮೋಷನ್ ಮಾಡ್ತಿದ್ದೀನಿ. ನಾನು ಯಾವುದೋ ಪ್ರಮೋಷನ್ ಮಾಡಿ ನನ್ನ ವೀಡಿಯೋ ನೋಡಿಬಿಟ್ಟು ಎಷ್ಟೋ ಜನ ನೋಡಿಬಿಟ್ಟು ಕೆಲಸನೂ ಮಾಡೋಕ್ಕೆ ಬರ್ತಾವ್ರೆ. ಅದು ನಮ್ಮ ಕರ್ನಾಟಕದ ಯಾವುದೋ ಮೂಲೆಯಿಂದ ಬಂದುಬಿಟ್ಟು ಕೆಲಸ ಮಾಡೋದು, ಅದಷ್ಟೇ ಖುಷಿ ನನಗೆ. ಬೇರೆ ಅದಕ್ಕೆ ನನಗೆ ಮರಾಠಿನೂ ಬರುತ್ತೆ, ಮರಾಠಿ ಲ್ಯಾಂಗ್ವೇಜಲ್ಲಿ ಮಾಡ್ಬೋದಿತ್ತು, ಯಾಕೆ ಮಾಡೋಕ್ಕೆ ಹೋಗ್ತಾಯಿಲ್ಲ ನನಗೆ ಹೇಳ್ತೀನಲ್ಲ. ನಮ್ಮ ಕನ್ನಡ ಜನ ಬೆಳಿಬೇಕಂತ, ಕನ್ನಡದವ್ರು ಬೆಳಿಬೇಕಂತ. ನೋಡೋಣ. ಇವಾಗ 6:51 ಗಂಟೆ ಆಗಿದೆ. ಸ್ಲಾಟ್ ಇವತ್ತು ನೋಡಿ ಫುಲ್ಲಾಗಿ ಬುಕ್ ಮಾಡ್ಕೊತಾನೆ. 7ರಿಂದ 9, 9ರಿಂದ 12, 12ರಿಂದ 4, 7ರಿಂದ 11, 15, 12 ಅವರ್ 45 ನಿಮಿಷ, 1800ವರೆಗೂ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿದ್ದಾನೆ. ಸ್ಲಾಟ್ ಬುಕ್ ಹೋಗೋದು ಫುಲ್ಲಾಗಿ ಕೆಲಸ ಮಾಡೋಣ. ಈ ವಾರ ಅಂತ ಕೆಲಸನೇ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ತೋರಿಸ್ತೀನಿ. ಬರೀ ಹೊಡೆದಿರೋದು 382, 357. ಆಮೇಲೆ ಮನೆಯಾಗ ಹೋಗಿಬಿಡ್ತಿದ್ದೆ. ಅಂದರೆ ಒಂದು 2 ಅವರ್ ಮಾಡಿಬಿಟ್ಟು ಅವತ್ತಿನ ಕರೆಸಿ ತಗೊಂಡ್ಬಿಟ್ಟು ನಾನು ಮನೆಗೆ ಹೋಗಿಬಿಡ್ತಿದ್ದೆ. ಯಾಕಂದ್ರೆ ಸ್ವಲ್ಪ ರೇಸ್ಟ್ ಅಂತ ಮಾಡ್ಕೋಬೇಕಲ್ಲ ನಾವು. ನಮ್ಮ ಗಾಡಿಗೂ ಸ್ವಲ್ಪ ರೇಸ್ಟ್ ಕೊಡಬೇಕು, ನಾವು ಸ್ವಲ್ಪ ರೇಸ್ಟ್ ತೊಗೋಬೇಕಂತ. ವಾರದಲ್ಲಿ ಆಲ್ಮೋಸ್ಟ್ ನಾನು 2 ರಜೆ ಅಂದ್ರೆ ಕಂಪಲ್ಸರಿ ಹಾಕ್ತೀನಿ. ಮಾಡೋದೇ ವಾರದಲ್ಲಿ 5 ದಿವಸ ಕೆಲಸ. ಅದರಲ್ಲೇ ಒಂದು 10,000 ಆದರೆ ಸಾಕು. ಒಂದು 5,000 ಇನ್ಕಮ್, ಒಂದು 5,000 ಉಳಿಯುತ್ತೆ. ಮತ್ತೊಂದು 5,000 ನಮ್ಮ ಊಟ, ನಮ್ಮ ಪೆಟ್ರೋಲ್ ಖರ್ಚು, ನಮ್ಮದೆಲ್ಲ ಖರ್ಚು ನೋಡ್ಕೋಬೇಕಲ್ವ. ಅಷ್ಟು ಸಾಕು ನನಗೆ. ನೋಡಿರಿ, ಯಾರಾದರೂ ಸ್ವಲ್ಪ ಜಾಯ್ನಿಂಗ್ ಆಗೋದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ SRJ ಕನ್ನಡಿಗ ಅಂತ ಹೊಡೆದ್ರೆ ಬರ್ತೈತೆ. ಅದರ DM ಮಾಡಿರಿ. ಮತ್ತೆ ಯಾವಾಗ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ. ಇವಾಗ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಿದೆ. ಎಲ್ಲಪ್ಪ ಇದು ಬಿದ್ದಿರೋದು ಯಾವ ಏರಿಯಾದಲ್ಲಿ ಇದ್ದೀನಿ ಅಂದರೆ ಹೆಸರುಘಟ್ಟದಲ್ಲಿ ಇದ್ದೀನಿ. ಇವಾಗ 108 ರೂಪಾಯಿ ಕೊಟ್ಟಿರೋದು. ಇದಕ್ಕೆ ರಿಟರ್ನು 34 ರೂಪಾಯಿ ಇದೆ. ಸರ್ಜು 45 ರೂಪಾಯಿ ಕೊಟ್ಟಿದ್ದೆ. ಆಲ್ಮೋಸ್ಟು ಒಂದು 10-12 ಕಿಲೋಮೀಟ್ರ್ ಬಂದಿದ್ದೆ. ನೋಡೋಣ, ಒಂದು ಆರ್ಡರ್ ಹೊಡೆದಿದ್ದೀನಿ. ಇವಾಗ ಬಂದುಬಿಟ್ಟು 7:43 ಟೈಮಿಂಗ್ಸ್ ಆಗಿದೆ. ಬರ್ರಿ ನೋಡೋಣ. ಇವಾಗ ಮತ್ತೆ ಇಲ್ಲಿಂದ ಖಾಲಿ ಹೋಗ್ಬೇಕು. 10 ಕಿಲೋಮೀಟ್ರು. ಆರ್ಡರ್ ಕೊಡಲ್ಲ ಆಲ್ಮೋಸ್ಟ್ ಬೆಳಗ್ಗೆ ಪೀಕ್ ಅವರ್ಸಲ್ಲೇ ಕೊಡಲ್ಲ. ಏನೇನು ಕೊಡ್ತಾನೆ. ಇವಾಗ ಝೋನ್ಗೆ ಹೋಗ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಯಾರ್ದು? ನಮ್ಮ ಮಗಳದ್ದು ಮದುವೆ ಆಗಿತ್ತು. ಹೌದಾ? ಓಕೆ, ಥ್ಯಾಂಕ್ ಯು. ಆಯ್ತು, ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಹೇಳ್ತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಆಯಿತು, ಥ್ಯಾಂಕ್ ಯು, ವೆಲ್ಕಮ್. ಒಂದು ಜೀನಿ ಆರ್ಡರ್ ಇತ್ತು. ಕಸ್ಟಮರ್ ಒಂದು ಮಗಳಿಗೆ ಏನೋ ಮದುವೆ ಆಗಿತ್ತಂತೆ, ಸ್ವೀಟ್ ಕೊಟ್ಟವ್ರು. ಇರಿ 1 ಸೆಕೆಂಡು ಹೇಳ್ತೀನಿ. ಜೀನಿ ಆರ್ಡ್ರು ಇದು ಪಾರ್ಸಲ್ ಕೊಟ್ಟಿದ್ರು. ಇದು ಹಾಗೆ ನನಗೆ ಸ್ವೀಟ್ ಕೊಟ್ಬಿಟ್ಟವ್ರು. ಏನೋ ಮದುವೆ ಅಂತೇನೋ ಚೆನ್ನಾಗಿ ಮಾತಾಡ್ತಿದ್ರು ಅಂಕಲ್ ಅಜ್ಜಿ, ಅಜ್ಜ ಅಜ್ಜಿ. ಇವಾಗ ಜೀನಿ ಆರ್ಡ್ರ್ ಬಿದ್ದಿರೋದು ಪಿಕಪ್ ಮಾಡ್ತಾಯಿದ್ದೀನಿ. ಯಾವುದು ಇಲ್ಲಿಂದ ಬಸವೇಶ್ವರ ನಗರಕ್ಕೆ ಇದನ್ನಿರೋದು. ಇಲ್ಲಿ ವಿದ್ಯಾರಣ್ಯಪುರಂ, ದೊಡ್ಡ ಬೊಮ್ಮಸಂದ್ರದಿಂದ ಪಿಕಪ್ಪು. ಇದನ್ನು ತೋರಿಸ್ತೀನಿ. ಒಂದು ನಿಮಿಷ. ಡ್ರಾಪ್ ಇಲ್ಲಪ್ಪ ಅಂದರೆ ಬಸವೇಶ್ವರ ನಗರ ಇರೋದು. ಬಸವೇಶ್ವರ ನಗರ ಡ್ರಾಪ್ ಇರೋದು. ಬರ್ರಿ ಇವಾಗ ಡ್ರಾಪ್ ಮಾಡೋದು. ತುಂಬ ಥ್ಯಾಂಕ್ಸು ಆಂಟಿ, ಅಂಕಲ್, ತುಂಬ ಥ್ಯಾಂಕ್ಸು ಸ್ವೀಟ್ ಕೊಟ್ಟಿದ್ದಕ್ಕೆ. ಚೆನ್ನಾಗಿ ಮಾತಾಡ್ಸಿದ್ರು. 5 ನಿಮಿಷ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ಸಿದ್ರು. ಒಳ್ಳೆಯದು. ಇವಾಗ ಡ್ರಾಪ್ ಕೊಡೋಕೆ ಹೋಗೋಣ. ಅಯ್ಯೋದು 2ನೇ ಆರ್ಡ್ರು. ನಾನು ಬಿದ್ದಿರೋದು ಜೀನಿ ಆರ್ಡ್ರು. ಬರೀನ ಡ್ರಾಪ್ ಮಾಡಿಬಿಟ್ಟು ಸಿಗ್ತೀನಿ. ಇವಾಗ ಟೈಮ್ 8:45. ಇವಾಗ ಜಸ್ಟ್ ಆರ್ಡ್ರ್ ಕೊಟ್ಟೆ. 245 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಹೊಡೆದಿರೋದೇ 2 ಆರ್ಡ್ರು. ಇಲ್ಲಿ ತೋರಿಸ್ತೀನಿ ರೀ. ಒಂದು 108, ಇದು ರಿಟರ್ನ್ ಅಮೌಂಟು. ಇದು 103. ಇದೊಂದು ರಿಟರ್ನ್ ಅಮೌಂಟ್ ಬರಬೇಕಾಗೈತೆ ಇವಾಗ ಸದ್ಯಕ್ಕೆ. ಇದಕ್ಕೆ ರಿಟರ್ನ್ ಅಮೌಂಟ್ ಬಂದುಬಿಟ್ಟು ಎಷ್ಟಪ್ಪ 40 ರೂಪಾಯಿ ಇರೋದು. ಬರೀ 2 ಆರ್ಡ್ರ್ ಅಂದರೆ ಒಂದು ಅಕೌಂಟಿಗೆ ಇದಕ್ಕೆ 3 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ರಿಟರ್ನ್ ಅಮೌಂಟ್ ಕೊಡ್ತಾನೆ. ನಾನು ಆಲ್ಮೋಸ್ಟ್ ಬಸವೇಶ್ವರ ನಗರದಲ್ಲಿ ಇದ್ದೀನಿ. ಇಲ್ಲಿಂದ ಕೊಟ್ಟರೆ ಕೊಡ್ಬೋದಿಲ್ಲ, ಆದರೆ ಇಲ್ಲ ನೋಡೋಣ ಏನಾಗುತ್ತೆ. ಇದೊಂದು 40 ರೂಪಾಯಿ ಕೊಟ್ಟರೆ ಒಂದು 280 ರೂಪಾಯಿ ಆಗುತ್ತೆ. ಆರ್ಡ್ರ್ ಕೊಟ್ಟರೆ ಬೆಸ್ಟು, ಆರ್ಡ್ರ್ ಕೊಡಲಿ ಅಂದ್ರೂ ಬೆಸ್ಟೇ. ರಿಟರ್ನ್ ಅಮೌಂಟ್ ಇದ್ರೂ ಬರುತ್ತಲ್ಲ. ಇವಾಗ ಮತ್ತೆ ಇಲ್ಲಿಂದ 10 ಕಿಲೋಮೀಟ್ರ್ ನಾನು ಝೋನಿಗೆ ಹೋಗ್ಬೇಕು. ಪ್ರತಿ ಆರ್ಡ್ರಕ್ಕೂ 10 ಕಿಲೋಮೀಟ್ರ್ ಕೊಟ್ಟರೆ ಟಾರ್ಗೆಟ್ ಆಗಲ್ಲ, ಅರ್ನಿಂಗ್ಸ್ ಆಗುತ್ತೆ. ನೋಡಿ ಕೊಟ್ಟಾಗ್ಬಿಟ್ಟ. ರಾಮೇಶ್ವರ ಕಫೆಯಿಂದ 78 ರೂಪಾಯಿ ನೋಡಿ. 9 ರೂಪಾಯಿ 10 ಕಿಲೋಮೀಟ್ರಿಗೆ. ನಾನು ನೋಡಿ ಎಲ್ಲ ತಿಂಗ್ಬಿಟ್ಟ ನೋಡಿ. ಇಷ್ಟೆಲ್ಲ ರಿಟರ್ನ್ ಅಮೌಂಟ್ ಇದೆ. ಇದು ಪಿಕಪ್ ಎಷ್ಟು ದೂರ ಐತೆ ಅಂತ ನೋಡ್ತೀನಿ, ತೋರಿಸ್ತೀನಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ ನೋಡಿ. 4.6 ಕಿಲೋಮೀಟ್ರಿಗೆ ಪಿಕಪ್ಪು. ದೇವರೇ ಏನಮ್ಮ. ಹಂಗಾರೆ ಡ್ರಾಪು 5 ಕಿಲೋಮೀಟ್ರ್ ಇರ್ಬೋದು ಆ ಕಡೆ. ಡ್ರಾಪ್ ಇಲ್ಲ ಅಂತ ಕರೆಕ್ಟಾಗಿ ನೋಡಲಿಲ್ಲ. ಒಂದು ನಿಮಿಷ. ಡ್ರಾಪು JC ನಗರ ರೋಡು. ಬರೀ JC ನಗರಕ್ಕೆ ಹೋಗಿ ಡ್ರಾಪ್
ಡ್ರಾಪ್ ಮಾಡೋಣ. ಸ್ನೇಹಿತರೆ 10 ಗಂಟೆ ಆಗಿದೆ, ಬೂಸ್ಟ್ ಆನ್ ಆಗಿಬಿಟ್ಟೈತೆ. ನಾನು ಬೂಸ್ಟ್ ಹಾಕಿ ಬೇಡ ಅಂತಂದಿದ್ದೆ, ಆದರೂ ನೋಡಿ ಪ್ರೆಸರ್ ಟೌನು ಪುಲ್ಕೇಶ್ ನಗರದಲ್ಲಿ ನಾಡಾಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಔಟ್ ಆಫ್ ಝೋನ್ಗೆ ಹೋದರೆ ಇದು ಹೋಗಿಬಿಡುತ್ತೆ. ಬೇಗ ಔಟ್ ಆಫ್ ಝೋನ್ಗೆ ಹೋಗ್ಬಿಟ್ಟು ರಿಸಲ್ಟ್ ಬೇಡ ಬೂಸ್ಟ್ ನಮಗೆ ಅಂತ ಸಿಗ್ತೀನಿ ರೀ. ಇವಾಗ ಅರ್ನಿಂಗ್ಸು ಇಷ್ಟು ಆಗಿದೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಇಷ್ಟು ಆರ್ಡ್ರ್ ಆಗಿದೆ ನೋಡಿ, ಕಾಣ್ತಾ ಇರ್ಬೋದು. ಇವಾಗ ಸಿಗ್ತೀನಿ ಮತ್ತೆ ಆರ್ಡ್ರ್ ಬಂದ ಮೇಲೆ. ಇವಾಗ ರಿಸೆಟ್ ಮಾಡಿದ್ದೀನಿ, ಇವಾಗಾದ್ರೂ ಕಾಲು ಹೋಗ್ತಾಯಿಲ್ಲ. ಫೋನ್ ರಿಸೆಟ್ ಆದ್ರೆ ನೋಡಿ, ನಾಟ್ ಏಬಲ್ ಕನೆಕ್ಟ್ ಟು ಸ್ವಿಗ್ಗಿ ಏನಂತ ಬಂತು. ಸ್ವಿಗ್ಗಿ ಪ್ಲೀಸ್ ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಟ್ ಅಂತ ನೆಟ್ವರ್ಕ್ ನೋಡಿ. ನೆಟ್ವರ್ಕ್ ಇದ್ರೂ ಒಂದ್ಸಲ ಟಿಕೆಟ್ ರೈಸ್ ಮಾಡಿದ್ದೀನಿ, ಒಂದು ಕಸ್ಟಮರ್ ಇದು ನಾಟ್ ರೆಸ್ಪಾಂಡಿಂಗ್ ಅಂತ. ಇದು ನೋಡಿ ಈ ಥರ ಅಷ್ಟೇ. ಇದು ಓಪನ್ ಆಗ್ತೈತೆ, ಏನೋ ಓಪನ್ ಆಗ್ತೈತೆ. ಆಗೋ ದೇವ್ರೆ ಆಗೋ. ತುಂಬ ಹೊತ್ತಿಂದ ವೇಟ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಕಾಲ್ ಮಾಡ್ತಾಯಿಲ್ಲ. ಹೊಟ್ಟೆ ಗಂಡ ತಿಂತಾರೆ, ಏನು ತಿಂತಾರೆ ಗೊತ್ತಿಲ್ಲ. ಕಸ್ಟಮರ್ಸು ಏನಾಗಿದೆ ಗೊತ್ತಿರ್ತಲ್ಲ. ನೋಡೋಣ ಇರಿ, ಇನ್ನೂ ಏನೇನು ಆಗುತ್ತೆ ತೋರಿಸ್ತೀನಿ ಮೇಡಮ್. ಇವಾಗ ಇಲ್ಲ ಎಷ್ಟೊತ್ತೈತೆ ಮೇಡಮ್ ನೀವು ಕಾಲ್ ಮಾಡಿಬಿಟ್ಟು ನನಗೆ? ಇಲ್ಲ ಹೇಳಿ ಎಷ್ಟೊತ್ತೈತೆ ಕಾಲ್ ಮಾಡಿ. ನಾನು ಕೊಡೋ 20 ರೂಪಾಯಿಗೆ ಅಷ್ಟೊಂದು ಇಶ್ಯೂ ಅದೇ ಮೇಡಮ್. ನಾನು ಟಿಕೆಟ್ ರೈಸ್ ಮಾಡಿದ್ದು ಎಷ್ಟು ಗಂಟೆಗೆ, ಕಾಲ್ ಮಾಡ್ತಾ ಇರೋದು ಎಷ್ಟು ಗಂಟೆಗೆ ನನ್ನ ದಡ್ಡಿದೆ. ಅಲ್ಲಿವರು ನಾನೇನು ಮಾಡಬೇಕಿತ್ತು? ಹಾಗಾರೆ ಹರಟೆ ಹೊಡಿಬೇಕಿತ್ತಲ್ಲ ರೋಡಲ್ಲಿ ನಿಂತ್ಕೊಂಡು. ಅದೇ ಇಶ್ಯೂ. ಟಿಕೆಟ್ ರೈಸ್ ಮಾಡಿದಾಗ ಮುಚ್ಕೊಂಡು ಕಾಲ್ ಮಾಡಬೇಕು ದಯವಿಟ್ಟು. ನಮಗೂ ಬರುತ್ತೆ ಮಾತಾಡೋಕ್ಕೆ, ಕುತ್ಕೊಂಡಲ್ಲಿ ಮಾತಾಡೋದಲ್ಲ. ಇದು ದಯವಿಟ್ಟು ನಮ್ಮ 3 ಸ್ಟೋರ್ದು ಬೀಳಬಾರ್ದು ಆರ್ಡರ್ಸು. ನೆಕ್ಸ್ಟ್ ಟೈಮ್ ನನಗೆ 3 ಸ್ಟೋರ್ದು ಬೀಳಬಾರ್ದು. ನನಗೆ ಆರ್ಡ್ರು ನೆಕ್ಸ್ಟ್ ಟೈಮು 3 ಸ್ಟೋರ್ದು ಬೀಳಬಾರ್ದು ಅಷ್ಟೇ. ಅರ್ಥ ಆಗ್ತಾ ಇದೆಯಾ? 3 ಸ್ಟೋರ್ದು ನನಗೆ ನೆಕ್ಸ್ಟ್ ಟೈಮ್ ಆರ್ಡ್ರ್ ಬೀಳಬಾರ್ದು. ಆ ಥರ ಮಾಡಿಕೊಡಿ. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಿಲ್ಲ ಅಂದರೆ ದಯವಿಟ್ಟು ಕಾಲ್ ಡಿಸ್ಕನೆಕ್ಟ್ ಮಾಡಿ, ಹಾಳಾಗೋಗಿ. ಇಂಥ ದರಿದ್ರೆ ನನ್ನ ಮಕ್ಕಳು ಕಸ್ಟಮರ್ ಸಪೋರ್ಟ್ದವ್ರು, ಮೋರಿಂದ ಆರ್ಡ್ರ್ ಮಾಡಿರ್ತಾರೆ. ಇಲ್ಲಿ ಬಂದುಬಿಟ್ಟು ಅರ್ಧ ಗಂಟೆ ಎಷ್ಟೊತ್ತೈತೆ ನಾನು ನೋಡಿ ಟೈಮಿಂಗ್ಸು 3 ಗಂಟೆಗೆ ಆರ್ಡ್ರ್ ಬಂದೈತೆ. 10:30. ಇಲ್ಲೇ 1 ಕಿಲೋಮೀಟ್ರ್ ಬರೋಕ್ಕೆ ನನಗೆ ಎಷ್ಟೊತ್ತು 2 ನಿಮಿಷದಲ್ಲಿ ಬಂದಿದ್ದೀನಿ. ಇವ್ರು ನೋಡಿದ್ರೆ ಇಷ್ಟೊತ್ತು ಮಾಡೋರೆ. ಇರಿ ಮತ್ತೆ ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಮಧ್ಯಾಹ್ನ 12 ಗಂಟೆ ಆಗಿರೋದು. ಸರ್ಜು 25% ಕೊಟ್ಟಿರೋದು. 652 ಅರ್ನಿಂಗ್ಸ್ ಹೊಡೆದಿದ್ದೀನಿ. ನೋಡೋಣ ಏನು ಬೇಕಾಗಿರೋದು. ಬರೀ 8 ಆರ್ಡ್ರಸ್ಸು. ಇಲ್ಲಿ MG ರೋಡಿಂದ ನಮ್ಮ ಝೋನಿಗೆ ಹೋಗೋಣ. ಬೂಸ್ಟಲ್ಲಿ 117 ರೂಪಾಯಿ ಆಗಿದೆ 2 ಅವರ್ಸಲ್ಲಿ ಬರೀ ಬೂಸ್ಟು. ಏನು ಮಾಡೋಕ್ಕಾಗಲ್ಲ. ಈ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಡೋ ನಮ್ಮ ಬೂಸ್ಟಲ್ಲಿ. ಇವಾಗ ನಮ್ಮ ಝೋನಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಡ್ಯೂಟಿ ಆಫ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ಡ್ಯೂಟಿ ಆಫ್ ಮಾಡಿದ್ದೀನಿ. ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ, ಮುಖ ಹೆಂಗೆ ಆಗಿಬಿಟ್ಟಿದೆ, ಫುಲ್ಲು ಇದನ್ನಾಗಿಬಿಟ್ಟಿದೆ. ಅದಕ್ಕೆ ಡ್ಯೂಟಿ ಆಫ್ ಮಾಡಿದ್ದೀನಿ. ಬರೀ ಅರ್ನಿಂಗ್ಸ್ 700 ರೂಪಾಯಿ ಆಗಿದೆ. ಏನು ಬೇಕಾಗಿರೋದು ಒಳ್ಳೆ ಆರ್ಡ್ರು. ಏನು ಮಾಡೋಕ್ಕಾಗಲ್ಲ, ಫುಲ್ ಸುಸ್ತಾಗ್ಬಿಟ್ಟೈತೆ. ಅದು ಬಿಸಿಲು ಸಿಕ್ಕಾಬಿಟ್ಟು ಆಲ್ಮೋಸ್ಟ್ 2-3 ದಿವಸ ರಜೆ ಹಾಕಿದೆ. ಸಾರಿ ಗೈಸ್, ಫುಲ್ ಟಾರ್ಗೆಟ್ ಹೊಡೋಕ್ಕಾಗಿಲ್ಲ. ಸಾರಿ, ನಾಳೆಯಿಂದ ಫುಲ್ ಟಾರ್ಗೆಟ್ ಹೊಡಿತೀನಿ. ಯಾಕಂದ್ರೆ ತುಂಬ ಸುಸ್ತಾಗಿದೆ. ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ನೋಡ್ತೀನಿ ಆಲ್ಮೋಸ್ಟ್ ನೈಟಲ್ಲಿ ಬರ್ತೀನಿ ಇಲ್ಲ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ ಬಾಯ್. ಸಾರಿ ಗೈಸ್, ಮತ್ತೆ ಸಿಗೋಣ. ನೋಡ್ರಿ ಇಲ್ಲಿ ಬಿಸಿಲು ಹೆಂಗೈತೆ ಅಂದರೆ ಫುಲ್ಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಎಷ್ಟು ಡಿಗ್ರಿ ಇದೆ ಅಂದರೆ ತೋರಿಸ್ತೀನಿ ವೆದರಲ್ಲಿ. ಅಪ್ಪ 29 ಡಿಗ್ರಿ ಬಿಸಿಲೈತೆ. ಸಾಕಪ್ಪ, ಕೆಲಸ ಬೇಡ, ಬಿಸಿಲು ಜಾಸ್ತಿ ಓಡೋದು ತುಂಬ ಸುಸ್ತಾಗ್ತೈತೆ. ಅದಕ್ಕೆ ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ನೋಡೋ ಸಾಯಂಕಾಲ ಮಾಡ್ತೀನಿ. ನಾಳೆ ಸಿಗ್ತೀನಿ.